ನನ್ನೆಲ್ಲ ಪ್ರೀತಿಯ ಬಂಧುಗಳಿಗೆ ನಮಸ್ಕಾರ. ವೆಲ್ಕಮ್ ಟು ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್. ಬೆಲೆ ಇಲ್ಲದ ಜಾಗದಲ್ಲಿ ನೆಲೆಯಾಗಿ ನಿಲ್ಲಬೇಡ. ಸಾವಿಗೂ ನೋವಿಗೂ ಒಂದಕ್ಷರದ ವ್ಯತ್ಯಾಸ. ಆದರೆ ಸಾವು ಒಂದೇ ಸಲ ಕೊಂದರೆ ನೋವು ಪ್ರತಿಕ್ಷಣ ಕೊಲ್ಲುತ್ತದೆ. ಒಂದು ಎಲೆ ಕೆಳಗೆ ಬೀಳುತ್ತಾ ಏನು ಹೇಳುತ್ತೆ ಗೊತ್ತಾ? ಈ ಜೀವನ ಶಾಶ್ವತ ಅಲ್ಲ ಅಂತ. ಒಂದು ಹೂವು ಅರಳುತ್ತಾ ಹೇಳುತ್ತೆ, ಬದುಕು ಒಂದು ದಿನವಾದರೂ ಸಂತೋಷದಿಂದ ಬದುಕು ಅಂತ. ಒಂದು ಮರ ಮೆಲ್ಲನೆ ಹೇಳುತ್ತೆ, ತಾನು ಕಷ್ಟದಲ್ಲಿದ್ದರೂ ಇನ್ನೊಬ್ಬರಿಗೆ ಸುಖ ಕೊಡು ಅಂತ. ಒಂದು ಹೃದಯ ನಗು ನಗುತ್ತಾ ಹೇಳುತ್ತೆ, ಎಲ್ಲರ ಮನಸ್ಸಿನಲ್ಲಿ ಒಳ್ಳೆಯ ಸ್ಥಾನವನ್ನು ಸಂಪಾದಿಸು ಅಂತ. ಅದೇ ರೀತಿ ನಿನ್ನ ಒಳ್ಳೆಯ ಸಮಯಕ್ಕಾಗಿ ಕಾಯ್ತಾ ಕೂರಬೇಡ. ಕಾಯ್ತಾ ಕಾಲಹರಣ ಮಾಡಬೇಡ. ಕಾಯುತ್ತಾ ಕಾಲಹರಣ ಮಾಡಿ ಬದುಕನ್ನು ಹಾಳು ಮಾಡಿಕೊಳ್ಳಬೇಡ. ಚುಚ್ಚು ಮಾತನಾಡಿ ನಿನ್ನ ಮನಸ್ಸನ್ನು ನೋಯಿಸುವವರಿಗೆ ನಿನ್ನ ಮೌನವೇ ಉತ್ತರ ಆಗಬೇಕು. ಅವರಿಗೆ ನಿನಗಿಂತ ಒಳ್ಳೆಯ ಉತ್ತರ ಕಾಲವೇ ಕೊಡುತ್ತೆ. ಗಂಡಿನಲ್ಲಿ ಸಂಪತ್ತು, ಹೆಣ್ಣಿನಲ್ಲಿ ಸೌಂದರ್ಯ ಇರುವಷ್ಟು ದಿನ ಜಗತ್ತು ಅವರ ಹಿಂದೆ ಇರುತ್ತೆ. ಅವೆರಡೂ ಅಳಿದ ನಂತರ ಅವರವರಷ್ಟೇ ಅವರ ಜೊತೆ ಇರುತ್ತಾರೆ. ಚಿನ್ನ ಬಡಿದಷ್ಟು ಅಪರಂಜಿ ಆಗುತ್ತೆ. ಮನುಷ್ಯ ಮಾನಸಿಕವಾಗಿ ಪೆಟ್ಟು ತಿಂದಷ್ಟು ಗಟ್ಟಿಯಾಗುತ್ತಾನೆ. 100 ಬಾಗಿಲನ್ನು ಮುಚ್ಚಿದರೂ ದೇವರು ಒಂದು ಬೆಳಕನ್ನು ತೋರುವ ಮಾರ್ಗವನ್ನು ಇಟ್ಟಿರುತ್ತಾರೆ. ಸಕ್ಕರೆಯ ಸಹವಾಸ ಮಾಡಿ ಹಾಲು ಸಿಹಿಯಾಗುತ್ತೆ. ಹುಳಿಯ ಸಹವಾಸ ಮಾಡಿ ಹಾಲು ಒಡೆದು ಹೋಗುತ್ತೆ. ಅದೇ ರೀತಿ ನಿನ್ನ ಜೀವನ ಕೂಡ ಒಳ್ಳೆಯವರ ಸಹವಾಸ ಮಾಡಿದರೆ ಜೀವನ ಸುಖದಿಂದ ಕೂಡಿರುತ್ತೆ. ಕೆಟ್ಟವರ ಸಹವಾಸ ಮಾಡಿದರೆ ಜೀವನ ನಾಶವಾಗಿ ಹೋಗುತ್ತೆ. ಮೈ ಡಿಯರ್ ಫ್ರೆಂಡ್ಸ್, ನೀವು ಗೆಲ್ಲಬೇಕು ಅನ್ನೋ ಹಠ ನಿಮ್ಮಲ್ಲಿದ್ದರೆ ಈ 2 ಗುಟ್ಟುಗಳನ್ನು ಯಾರ ಮುಂದೆಯೂ ಹೇಳಬೇಡಿ. ಮೊದಲನೆಯದು ನಿಮ್ಮ ಅಸಹಾಯಕತೆ, ಅಂದರೆ ವೀಕ್ನೆಸ್. ನೀನು ಸಾಧ್ಯವಾದಷ್ಟು ನಿನ್ನ ವೀಕ್ನೆಸ್ಸನ್ನು ಯಾರ ಮುಂದೆಯೂ ತೋರಿಸಬೇಡ. ನಿನ್ನ ಕೈಯಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಈ ಪ್ರಪಂಚದಲ್ಲಿ ಅಸಾಧ್ಯವಾದದ್ದು ಏನೂ ಇಲ್ಲ. ನೀನು ಮನಸ್ಸು ಮಾಡಿದರೆ ಈ ಜಗತ್ತನ್ನು ಗೆಲ್ಲುತ್ತೀಯ. ಆದರೆ ಅದು ಆಗುತ್ತೆ ಅನ್ನೋ ಆತ್ಮವಿಶ್ವಾಸ ನಿನ್ನಲ್ಲಿರಬೇಕು. ಆದ್ದರಿಂದ ನಿನ್ನ ಈ ವೀಕ್ನೆಸ್ ಎಂಬ ಭಯಂಕರ ಚಟವನ್ನು ನೀನು ಈಗಲೇ ಬಿಡಬೇಕು. ನಿನ್ನ ವೀಕ್ನೆಸ್ಸನ್ನು ಯಾರ ಮುಂದೆಯೂ ತೋರಿಸಬೇಡ. ಇನ್ನು 2ನೇದಾಗಿ, ಜೀವನದಲ್ಲಿ ನಾವು ಏನು ಬೇಕಾದರೂ ಮಾಡಿದರೂ ಅದು ಅರ್ಥಪೂರ್ಣವಾಗಿರಬೇಕು. ಅದಕ್ಕಿಂತ ಮುಂಚೆ ನಾವು ಏನು ಅಂದ್ಕೊಂಡಿರ್ತೀವೋ ಅದನ್ನು ಮೊದಲು ಸರಿಯಾಗಿ ಪ್ಲ್ಯಾನಿಂಗ್ ಮಾಡಿಕೊಳ್ಳಬೇಕು. ನಿನ್ನಲ್ಲಿ ಪ್ಲ್ಯಾನಿಂಗ್ಸ್ ಇದ್ದರೆ ಈ ಜಗತ್ತೇ ನಿನಗೆ ತಲೆಬಾಗುತ್ತೆ. ನಿನ್ನಲ್ಲಿಯ ಒಳ್ಳೊಳ್ಳೆ ಪ್ಲ್ಯಾನಿಂಗ್ಸ್ಗಳು ಇದ್ದರೆ ಯಾರ ಮುಂದೆನೂ ನೀನು ಮಂಡಿಯೂರಿ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೇ ರೀತಿ ನಿನ್ನ ಪ್ಲ್ಯಾನಿಂಗ್ಸ್ಗಳನ್ನು ಯಾರ ಮುಂದೆಯೂ ಹೇಳಿಕೊಳ್ಳದೆ ಗುಟ್ಟಾಗಿ ಇಟ್ಟುಕೊಳ್ಳಬೇಕು. ಇದರಿಂದ ಏನಾಗುತ್ತೆ ಅಂದರೆ, ನಿನ್ನ ಪ್ಲ್ಯಾನಿಂಗ್ಸ್ಗಳನ್ನು ಬೇರೆಯವರ ಮುಂದೆ ಹೇಳಿದರೆ ಅವರು ನಿನಗಿಂತ ಮುಂಚೆ ನಿನ್ನ ಪ್ಲ್ಯಾನಿಂಗ್ಸ್ಗಳನ್ನು ಫಾಲೋ ಮಾಡ್ತಾರೆ. ಒಂದು ವೇಳೆ ಅದರಲ್ಲಿ ಸಕ್ಸಸ್ ಆದರೆ ನಿಮ್ಮ ಜೊತೆ ಅಹಂಕಾರವಾಗಿ ಮಾತನಾಡ್ತಾರೆ, ಅಥವಾ ಅದರಲ್ಲಿ ವಿಫಲವಾದರೆ ನಿನ್ನ ಪ್ಲ್ಯಾನಿಂಗ್ಸ್ಗಳ ಬಗ್ಗೆ ಅಸಹ್ಯವಾಗಿ ಮಾತನಾಡ್ತಾರೆ. ಮೈ ಡಿಯರ್ ಫ್ರೆಂಡ್ಸ್, ಈ 2 ಗುಟ್ಟುಗಳನ್ನು ನೀವು ಯಾರ ಮುಂದೆಯೂ ಹೇಳಬೇಡಿ. ಆವಾಗಲೇ ನಿಮಗೆ ಯಶಸ್ಸು ಸಿಗುವುದು. ಬದುಕಿನಲ್ಲಿ ನಾಳೆ ಎಂಬ ಅವಕಾಶ ಯಾವಾಗಲೂ ಇದ್ದೇ ಇರುತ್ತೆ. ಆದರೆ ನಿನ್ನೆ ಎಂಬುದರಲ್ಲಿ ನಾವು ಕಳೆದು ಹೋಗಬಾರದು ಅಷ್ಟೇ. ಈ ಜೀವನ ಪ್ರತಿಕ್ಷಣವೂ ಮೃದುತನದಿಂದ ಕೂಡಿರುವುದಿಲ್ಲ. ಜೀವನದಲ್ಲಿ ಕಷ್ಟ ಅನುಭವಿಸಿದವರಿಗೆ ಮಾತ್ರ ಜೀವನ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.